ಹಿಂಗೆ ನಾನು ಶೂಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ವುಮೆನ್ ಕಾಫಿ ಪ್ರಮೋಷನ್ ಕೌನ್ಸಿಲ್ ಅಂತ ಒಂದು ಬೋರ್ಡ್ ನೋಡಿ ಚಿಕ್ಕದೊಂದು ಅಂಗಡಿ ನೋಡಿ ಖುಷಿ ಆಯ್ತು. ಅಂತ ಹೇಳಿದ್ರೆ ನಾವು ಕೂಡ ಸಕಲೇಶ್ಪುರದವ್ರಲ್ವಾ, ಅದಕ್ಕೆ ಇಲ್ಲಿ ಏನು ವುಮೆನ್ಸ್ ಕಾಫಿ ಅಮ್ಮ ಮಾಡಿದ್ದ ಅಥವಾ ಮಗಳು ಮಾಡಿದ್ದ ಅಥವಾ ಅವ್ರ ಕಾಫಿ ತೋಟದ ಹಿಂಗೆ ಎಲ್ಲವನ್ನ ಕೇಳೋಣ ಬನ್ನಿ. ನಮಸ್ತೆ. ನಮಸ್ತೆ. ಯಾವ ಊರು? ಸಕಲೇಶ್ಪುರದಲ್ಲಿ. ನಾವು ಸಕಲೇಶ್ಪುರ, ಆಲೂರು, ಬೇಲೂರು 3 ತಾಲೂಕವರು ಸಕಲೇಶ್ಪುರದಲ್ಲಿ ಹೆಡ್. ನಿಮ್ಮ ಅಮ್ಮ ಮನೆ ಸಕಲೇಶ್ಪುರ, ನಿಮ್ಮ ಬೇರೆಯವ್ರ ಮನೆ ಕೊಟ್ಟಿದ್ ಮನೆ ಬೇಲೂರು ಇರುತ್ತೆ, ಅದೆಲ್ಲ ಬೇಡ, ನೀವು ಎಲ್ಲಿದ್ದೀರಾ ಅದು ಹೇಳಿ. ಹಾಗಲ್ಲ, ನಾವಿರೋದು ಬೇಲೂರಲ್ಲಿ. ನಿಮ್ಮನ್ನ ಕೊಟ್ಟಿದ್ದು ಸಕಲೇಶ್ಪುರಕ್ಕೆ. ಎಸ್ಟಾಬ್ಲಿಷ್ಮೆಂಟ್ ಇರೋದು ಸಕಲೇಶ್ಪುರದಲ್ಲಿ. ಓಕೆ. ಆಲೂರು ತಾಲೂಕ್, ಬೇಲೂರು ತಾಲೂಕ್, ಸಕಲೇಶ್ಪುರ ತಾಲೂಕಿನ ಎಲ್ಲ ನಮ್ಮ ಬೆಳೆಗಾರ ಮಹಿಳೆಯರು ಸೇರಿ ಪ್ರಾರಂಭ ಮಾಡಿದಂತಹ ಸಂಘಟನೆ ಇದೆ. ಸಂಘಟನೆ. ಓಕೆ. ಅಧ್ಯಕ್ಷರು ಯಾರು? ಇವಾಗ ಜಯಶ್ರೀ ಅಂತೇಳಿ, ಜಯಶ್ರೀ ವಿಶ್ವೇಶ್ವರ ಅವರು. ಅವರು ಆಲೂರಿನ ರಾಯರ್ಕೊಪ್ಪಲ್ನವರು. ಓಕೆ. ನೀವು ಕಾಫಿ ಅಂದ್ರೆ ಮೇಡಮ್ ಯಾವ್ದು, ರೋಬಸ್ಟನ ಅಥವಾ ಕಾವೇರಿನ, ಇದು ಪಾರ್ಚ್ಮೆಂಟ್ ನಂಬರ್ 9 ಹಿಂಗೆ ಇದು? ಅದಕ್ಕೆ ಮೊದಲು ಸ್ವಲ್ಪ ನಮ್ಮ ಪರಿಚಯ ಹೇಳೋದಾದ್ರೆ, ನಾವೆಲ್ಲ ಬೆಳೆಗಾರ ಮಹಿಳೆಯರು 2000ನೇ ಇಸ್ವಿಯಲ್ಲಿ ಕಾಫಿ ರೇಟ್ಸ್ ತೀರಾ ತಳಮಟ್ಟ ಕಂಡಂತಹ ಸಂದರ್ಭದಲ್ಲಿ ನಮ್ಮ ಕೊಡುಗೆ, ಮಹಿಳೆಯರ ಕೊಡುಗೆ ನಮ್ಮ ಬೆಳೆಗಾರ ಕುಟುಂಬಕ್ಕೆ ಯಾವ್ದಾದ್ರು ರೀತಿಯಲ್ಲಿ ಇರಲಿ ಅಂತೇಳಿ ನಾವೊಂದು ಸರ್ವೆ ಮಾಡಿದಾಗ ನಮ್ಮ ದೇಶದಲ್ಲೂ ಕರ್ನಾಟಕದಲ್ಲೂ ಕಾಫಿ ಕುಡಿಯೋರ ಸಂಖ್ಯೆ ಬಹಳ ಕಡಿಮೆ ಅನ್ನೋ ಮಾಹಿತಿ ಗೊತ್ತಾಯ್ತು. ಆಗ ನಾವು ಕಾಫಿಯನ್ನ ಪ್ರಮೋಟ್ ಮಾಡುವಂತ, ಅದಕ್ಕೆ ಉತ್ತೇಜನ ಕೊಡುವಂತ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದ್ವಿ. ಇವತ್ತು ಇದು 25ನೇ ವರ್ಷ ನಮ್ಮ ಸಂಘಟನೆ ಪ್ರಾರಂಭವಾಗಿ ರಜತ ಮಹೋತ್ಸವನ ಸದ್ಯದಲ್ಲೇ ಆಚರಣೆ ಮಾಡ್ತೀವಿ. ನಾವು ಇದನ್ನ ಮಾಡಿದಾಗ ಕಾಫಿ ಬೋರ್ಡ್ನವರು ನಮ್ಗೆ ಬಹಳ ಮಟ್ಟಿಗೆ ನಮ್ಗೆ ಪ್ರೋತ್ಸಾಹವನ್ನ ಕೊಟ್ಟರು, ನಮ್ಮ ಶ್ರಮವನ್ನ ಗುರುತಿಸಿದ್ರು. ನನಗೂ ಅದೇ ಖುಷಿ ಆಗಿದ್ದು, ವುಮೆನ್ಸ್ ಕಾಫಿ ಪ್ರಮೋಷನ್ ಕೌನ್ಸಿಲ್ ಅಂತ ಹೇಳಿ. ಅಂತ ಹೇಳಿದ್ರೆ ಈಗ ಒಂದು ಸರ್ಕಾರ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅದನ್ನ ಬೋರ್ಡ್ ಮಾಡ್ಬೇಕು, ಅಲ್ಲ ಮನೆಯವ್ರು ಯಾರೋ ಮಾಡ್ಬೇಕು ಅಂತ ಇರುತ್ತೆ. ಈಗ ನೀವು ವುಮೆನ್ಸ್ ಅಂತ ಹೇಳಿ ಇದ್ ಮಾಡ್ತಾರೆ, ಅದು ನಂಗೆ ನೋಡಿ ತುಂಬಾ ಖುಷಿ ಆಯ್ತು. ಹೇಳಿ, ಇದು ನಿಮ್ಮ ಕಾರ್ಯಾಚರಣೆ ಎಲ್ಲೆಲ್ಲಿ ಇರುತ್ತೆ, ಎಲ್ಲೆಲ್ಲಿ ಪ್ರಮೋಷನ್? ಸಕಲೇಶ್ಪುರದಲ್ಲಿ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದವರು ಕೂಡ ನಮಗೆ ಬಹಳ ಮಟ್ಟಿಗೆ ನಮಗೆ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಅವರದೇ ಆದ ಒಂದು ಕಟ್ಟಡದಲ್ಲಿ ನಾವು ನಮ್ಮ ಸಭೆ ಸಮಾರಂಭಗಳನ್ನ ನಡೆಸ್ತೀವಿ. ನಾವು ಎಲ್ಲಾ ಕಡೆ ದೆಹಲಿ ತನಕ ಹೋಗಿ ಆಹಾರ ಮೇಳದಲ್ಲಿ, ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ನಲ್ಲಿ ಈ ಮಳಿಗೆಗಳನ್ನ ಹಾಕಿದಾಗ ನಮ್ಗೆ ತಿಳಿದು ಬಂದಿದ್ದು ಕೊಡುವ ಕಾಫಿಯಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಅಂತ. ಹಾಗಾಗಿ ಕಾಫಿ ಬೋರ್ಡ್ನವರು ನಮಗೆ ನಮ್ದೊಂದು ರೋಸ್ಟರ್ ಗ್ರೈಂಡರ್ ಯೂನಿಟ್ ಹಾಕ್ಲಿಕ್ಕೆ ಸಹಾಯ ಮಾಡಿದ್ರು. ನಾವಿವತ್ತು 7 to 7 ಅನ್ನುವ ಬ್ರ್ಯಾಂಡ್ ಸ್ಟಿಕ್ಕರ್ 7 to 7 ಅನ್ನುವ ಬ್ರ್ಯಾಂಡ್ ಅಡಿಯಲ್ಲಿ ನಾವು ಕಾಫಿ ಪುಡಿಯನ್ನ ಮಾರಾಟ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ಯೂರ್ ಕಾಫಿಯನ್ನ ಪ್ರಮೋಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದೇನಿದು ಕಾಫಿ ಪೌಡರ್ ಅಂತ ಹೇಳಿ? 7 to 7 ಬ್ರ್ಯಾಂಡ್ ಹೆಸರು, ಅದು 7 to 7 ಅಂತ ಹೇಳಿ ನಮ್ಮ ಬ್ರ್ಯಾಂಡ್ ಹೆಸರು 7 to 7 ಅಂತ ಹೇಳಿ. ಬಳಕೆದಾರರ ಕೋರಿಕೆ ಮೇರೆಗೆ ಚಿಕೋರಿಯನ್ನು ಹಾಕಿ ನಾವು ಕಾಫಿ ಪೌಡರ್ ಕೊಡ್ತೀವಿ. ಆದ್ರೆ ನಾವು ಮಾರ್ಕೆಟ್ ಮಾಡ್ಲಿಕ್ಕೆ ಇಚ್ಛೆ ಪಡೋದು ಪ್ಯೂರ್ ಕಾಫಿಯನ್ನ. ಕಾಫಿ ಬೋರ್ಡ್ ಪ್ರಮೋಟ್ ಮಾಡೋದನ್ನು ಪ್ಯೂರ್ ಕಾಫಿಯನ್ನ. ಕಾಫಿ ಮೇಡಮ್ ಕುಡಿದ್ರೆ ಸೈಡ್ ಎಫೆಕ್ಟ್ ಯಾವುದಿಲ್ಲ ಅಂತ ಹೇಳ್ತಾರೆ, ಮತ್ತೆ ಹಾರ್ಟಿಗೂ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ, ತುಂಬಾ ಟೇಸ್ಟ್ ಅಂತ ಹೇಳಿ. ಇದು ಜಾಸ್ತಿ ಕುಡಿದ್ರೆ ಹೀಟು ಅಂತ ಹೇಳ್ತಾರೆ, ಹೌದಾ? ಖಂಡಿತ ಅಲ್ಲ, ಖಂಡಿತ. ಆದ್ರೆ ಯಾವ್ದಕ್ಕಾದ್ರೂ ಒಂದು ಲಿಮಿಟ್ ಇದೆ, ಮಿತಿ ಮೀರಿದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬೆಳಿಗ್ಗೆ 1 ಟೈಮ್, ಸಂಜೆ 1 ಟೈಮ್ ಕುಡಿದ್ರೆ ಏನು ಆಗಲ್ಲ, ದಿನಕ್ಕೆ 4 ಕಪ್ ಕುಡಿದ್ರು ಏನು ಆಗಲ್ಲ. ಏನಾದ್ರು ಇದಕ್ಕೆ ಟೈಮಿಂಗ್ಸ್ ಇದೆಯಾ? ಬೆಳಿಗ್ಗೆ ಮಾತ್ರ ಕುಡಿಬೇಕು, ಸಂಜೆ ಕುಡಿಬೇಕು ಅಂತ? ಖಂಡಿತ ಇಲ್ಲ. ನಿಮಗೆ ದಣಿವಾದ ಇದು ನರಗಳಿಗೆ ಅಂದ್ರೆ ನರ್ವಸ್ ಸಿಸ್ಟಮ್ಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಇದೆ. ಇದ್ರದ್ದು ಬೂಸ್ಟ್ ಕೊಡುತ್ತೆ. ಸುಸ್ತಾಗಿ ಬಂದು 1 ಲೋಟ ಕಾಫಿ ಕುಡಿದ್ರೆ ನಮಗೆ ಎನರ್ಜಿ ಜಾಸ್ತಿ ಆಗುತ್ತೆ. ಹೌದು, ಬೂಸ್ಟ್ ಆಗುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ. ಮೇಡಮ್ ನಿಮ್ದೇ ಇದು ಎಲ್ಲಿ ಕಾಫಿ ಪೌಡರ್ ಮಾಡಿದ್ದು? ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ಹಿಂಗೆ? ಹೌದು, ಕಾಫಿ ಬೀಜ ಕೂಡ ನಮ್ಮ ತೋಟದ್ದೇನೆ. ಕಾಫಿಯಲ್ಲಿ ಕೊಡುವ ಒಂದು ಕಾಫಿ ಪೌಡರ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರ್ಲಿ ಅಂತೇಳಿ ನಾವು ಕೇವಲ 2 ತೋಟದ ಕಾಫಿ ಬೀಜವನ್ನ ಮಾತ್ರ ಬಳಸ್ತೀವಿ ಇವಾಗ. ಒಂದು ತೋಟದ ರೋಬಸ್ಟಾ, ಒಂದು ತೋಟದ ಅರೇಬಿಕಾ. ಇನ್ನು ತುಂಬಾ ಜನ ಈಗ ಬೆಳಿಗ್ಗೆ ಬ್ಯಾಂಗ್ಳೂರಲ್ಲಿ ಎದ್ಬಿಟ್ಟು ಈಗ ಬೇರೆ ಬೇರೆ ಬ್ರ್ಯಾಂಡ್ ಕಂಪನಿಗಳದ್ದು ಈಗ ಇನ್ಸ್ಟ್ಯಾಂಟ್ ಪೌಡರ್ ಇರುತ್ತೆ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಇನ್ಸ್ಟ್ಯಾಂಟ್ ಹೇಳ್ತಾರೆ ಸ್ವಲ್ಪ ಅದು ಆರೋಗ್ಯಕ್ಕೆ ಹಾನಿಕರ ಅಂತ, ಇದು ನ್ಯಾಚುರಲ್. ಇದು ಚಕೋರಿ ಬಿಟ್ರೆ, ಕಾಫಿ ಪೌಡರ್ ಬಿಟ್ರೆ ಬೇರೆ ಯಾವುದೇ ಇಲ್ಲ. ಅದು ಹೇಗೆ, ಇದು ಹೇಗೆ, ಏನ್ ಡಿಫ್ರೆನ್ಸ್? ನೋ ನೆಗೆಟಿವ್ ಕಾಮೆಂಟ್ಸ್ ಎನಿ ಅದರ್ ಪ್ರಾಡಕ್ಟ್ಸ್. ಫಸ್ಟ್ ಆಫ್ ಆಲ್, ಎರಡನೇದು ನಮ್ದನ್ನ ನಾವು ಪ್ರಮೋಟ್ ಮಾಡ್ತೀವಿ. ಯಾಕಂದ್ರೆ ಅದು ಹೆಲ್ತ್ ವೈಸ್ ಕೂಡ ಪ್ಯೂರ್ ಕಾಫಿ ಇಸ್ ಆಲ್ವೇಸ್ ಬೆಟರ್ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಲಿವರಿಗೆ ಒಳ್ಳೇದು, ನಿಮಗೆ ನರ್ವಸ್ ಸಿಸ್ಟಮ್ಗೆ ಒಳ್ಳೇದು, ಮೆದುಳಿಗೆ ಒಳ್ಳೇದು,
ನೀವು ಎಷ್ಟೋ ಜನ ಹೇಳ್ತಾರೆ ಕಾಫಿ ತಲೆನೋವು ಕಾಫಿ ಕುಡಿಬೇಕು ಅಂತೇಳಿ. ಯಾಕೆ ಹೇಳ್ತಾರೆ? ನಿಮ್ಮ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತೆ ಅಂತ. ಆದ್ರೆ ದಿವಸಕ್ಕೆ 4 ಕಪ್ ಪ್ಯೂರ್ ಕಾಫಿ ಕುಡಿದ್ರೂ ಏನು ತೊಂದರೆ ಇಲ್ಲ. ಮೇಡಮ್, ಈ ತರ ನೀವು ಪ್ರಮೋಷನ್ ಎಲ್ಲೆಲ್ಲಿ ಮಾಡಿದ್ದೀರಾ? ಇಲ್ಲಿಂದ ದೆಹಲಿ ತನಕ ಹೋಗಿದ್ದೀವಿ. ಆದ್ರೆ ನಾನ್ ಟ್ರೆಡಿಷನಲ್ ಎಲ್ಲಿ ಕಾಫಿ ಬಳಕೆ ಹೆಚ್ಚಿಲ್ವೋ ಅಂತಲ್ಲಿ ಮಾಡ್ಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಉಡುಪಿ ಇರ್ಬೋದು, ಧಾರವಾಡ ಇರ್ಬೋದು, ಈ ರೀತಿ ಹಲವಾರು, ಹುಬ್ಳಿಗೆ, ಈ ರೀತಿ ಹಲವಾರು ಭಾಗಗಳಿಗೆ ಹೋಗಿದ್ದೀವಿ ನಾವು. ಮೇಡಮ್, ಇನ್ನೊಂದು ಅಷ್ಟು ಬೇಡ, ಹಾಸನ ಜಿಲ್ಲೆಯಲ್ಲೇನೆ ಅರಸೀಕೆರೆ, ಚನ್ನರಾಯಪಟ್ಟಣ, ನುಗ್ಗೇಹಳ್ಳಿ ಅಲ್ಲೆಲ್ಲ ಮಾಡಿದೀವಿ ನಾವು. ಈ 7 to 7 ಇದು ಬ್ರ್ಯಾಂಡ್ ಇದು ಎಲ್ಲಿ ಸಿಗುತ್ತೆ? ನಾರ್ಮಲ್ ಜನರಲ್ ಸ್ಟೋರ್ ಅಲ್ಲಿ ಸಿಗುತ್ತಾ? ಬ್ಯಾಂಗ್ಳೂರು, ಮೆಜೆಸ್ಟಿಕ್ ಅಲ್ಲಿ ಅಥವಾ ಮಲ್ಲೇಶ್ವರಂ? ಈಗ ಒಂದು ಆನ್ಲೈನ್ ಟ್ರೇಡಿಂಗ್ ಅವರು ನಮ್ಮನ್ನ ಅಪ್ರೋಚ್ ಮಾಡಿದ್ದಾರೆ. Okay. ಆದ್ರೆ ಬೆಂಗಳೂರಲ್ಲಿ ಬಹುತೇಕ ವರ್ಷದಲ್ಲಿ ಒಂದು 5-6 ಕಡೆ ಆದ್ರೂ ನಾವು ಈ ರೀತಿ ಸ್ಟಾಲ್ಗಳನ್ನ ಹಾಕ್ತೀವಿ. GKVK ನಲ್ಲಿ ಸುಮಾರು ಒಂದು 20-22 ವರ್ಷದಿಂದ 5 ದಿನಗಳ ತನಕ ನಾವು ಸ್ಟಾಲ್ ಹಾಕ್ತೀವಿ. ಮೇಡಮ್, ಇದು ಮಡಿಕೇರಿ, ಸಕಲೇಶ್ಪುರ, ಚಿಕ್ಕಮಗಳೂರು ಈ 3 ಭಾಗದ ಕಾಫಿಯಲ್ಲಿ ಯಾವ ತುಂಬಾ ಟೇಸ್ಟು? ಅದು ಅವರವರ ರುಚಿಗೆ ತಕ್ಕಂತೆ ಹೋಗುತ್ತೆ. ಯಾಕಂದ್ರೆ ನಾನು ಬೇಸಿಕಲಿ ಕೊಡಗಿನವಳು. ಕೊಡಗು ಅಂದ್ರೆ ಕಾಫಿ, ಕಾಫಿ ಅಂದ್ರೆ ಕೊಡಗು ಅನ್ನೋಂಥ ಒಂದು ಸಂದರ್ಭ ಇತ್ತು. ಕಿತ್ತಳೆನೂ ಅಷ್ಟೇ. ಆದ್ರೆ ಇವಾಗ ಎಲ್ಲಾ ಕಡೆ ಎಲ್ಲಾ ರೀತಿಯ ಎಲ್ಲಾ ರುಚಿಯ ಕಾಫಿ ಗಿಡಗಳು ಸಿಕ್ಕತ್ತೆ. ಆದ್ರೆ ಮಣ್ಣಿಂದು ಒಂದು ಫಲಿತಾಂಶ ಇದ್ದೇ ಇರುತ್ತೆ. ಅದ್ರ ಎಫೆಕ್ಟ್, ಸಾಯಿಲ್ ಎಫೆಕ್ಟ್ ಇದ್ದೇ ಇರುತ್ತೆ. ಅದರಲ್ಲಿ ಕೊಡಗಿನ ಕಾಫಿ ಗ್ರೇಟ್ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿದು ಫಲವತ್ತಾದ ಮಣ್ಣಿನಿಂದಾಗಿ ನಾವಿಲ್ಲಿ 3 ಗೊಬ್ಬರ ಕೊಟ್ಟರೆ ಅಲ್ಲಿ ಎಷ್ಟೋ ಭಾಗದಲ್ಲಿ 2 ಗೊಬ್ಬರ ಹಾಕ್ತಾರೆ. ಅಂದ್ರೆ ನಮ್ಮಲ್ಲಿ ಇವರು ತೋಟ ಇವರೇ ಮಾಡ್ತಾರೆ. ಇವತ್ತು ಅವರ ಅನುಭವನ ಕೇಳಿಬೇಕಾದ್ರೆ ಇಲ್ಲಿ ಸ್ವಲ್ಪ ಕಷ್ಟ ಪಡ್ಬೇಕು. ಕೊಡಗಿನಷ್ಟು ಸುಲಭ ಇಲ್ಲ ಈ ಭಾಗದಲ್ಲಿ. ಬೇಲೂರು ತಾಲೂಕಲ್ಲಿ ಹಳೆಬೀಡು, ಬೇಲೂರು ಸೇತುವೆ ದಾಟಿದ್ರೆ ಅಲ್ಲಿ ಕಾಫಿ ಸಿಕ್ಕಲ್ಲ ನಿಮ್ಗೆ. ಅದು ಬರಪೀಡಿತ ಪ್ರದೇಶ. ಈ ಕಡೆದು ಮಲೆನಾಡಾಯ್ತು. ಅಂತ ಒಂದು ವೈವಿಧ್ಯಮಯ ವಾತಾವರಣದಲ್ಲಿ ಹಾಸನ ಜಿಲ್ಲೆಯವರು ಕಾಫಿ ಆಲೂರು ಅಷ್ಟೇನೆ. ಕಾಫಿ ಬೆಳೆಯೋರು ತುಂಬಾ ರಿಚ್ ಪೀಪಲ್ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಯಾಕೆ ಗೊತ್ತಾ? ಅಲ್ಲ, ಇರ್ಬೋದು. ಅದು ಬಂದಿದ್ದು ನೋಷನ್ ಬ್ರಿಟಿಷ್ ಕಾಲದಿಂದ ಬಂತು. ಯಾಕೆಂದ್ರೆ ಕ್ಲಬ್ ಕಲ್ಚರ್ ಶುರುವಾಯ್ತು. ಈಗ ಇಲ್ಲ, ನೀವೇನೋ ಹೇಳ್ತಿದ್ದೀರಾ ರಿಚ್ ಪೀಪಲ್. ಕೊಡಗು ಮಿನಿ ದುಬೈ ಅಂತ ಹೇಳ್ತಾರೆ ಅಲ್ಲ. ಕೊಡಗುನ ಕೂಡ, ಚಿಕ್ಕಮಗಳೂರು ಕೂಡ, ಅಲ್ಲೂ ಕೂಡ ಶ್ರೀಮಂತಿದ್ದಾರೆ. ಸಕಲೇಶ್ಪುರ ಕೂಡ, ಅಲ್ಲೂ ಶ್ರೀಮಂತಿದ್ದಾರೆ. ಕಲ್ಪನೆ ಏನ್ ಮೇಡಮ್? ಬರೀ ಶ್ರೀಮಂತ ಇದ್ರೆ ಬದುಕಿಂಗ್ ಸಾಗುತ್ತೆ. ಬಡವ್ರು ಬೇಕೇ ಬೇಕಲ್ವಾ ಎಂತದಕ್ಕಾದ್ರೂ. ತಪ್ಪು ಕಲ್ಪನೆ ಅದು. ಯಾಕಂದ್ರೆ 2 ಕೈ ಸೇರಿದ್ರೆ ಚಪ್ಪಾಳೆ. ಹಾಗೇನೆ ಈಗ ನೀವ್ ಹೇಳ್ತೀರಿ ರಿಚ್ ಅಂತ, ಆ ಮಟ್ಟ ತಲುಪಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಯೋಚನೆ ಮಾಡ್ಬೇಕು. ತಲಾಂತರದಿಂದ ಬಂದಿದ್ದಾದ್ರೆ ಪರವಾಗಿಲ್ಲ. ಯಾವುದು ಸುಲಭದಲ್ಲಿ ಸಿಕ್ಕಲ್ಲ. ಇವತ್ತಿನ ಪ್ರಪಂಚದಲ್ಲಿ, ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಯಾವ್ದು ಸುಲಭದಲ್ಲಿ ಸಿಕ್ಕತ್ತೆ. ಅದರಿಂದ ಆಮೇಲೆ ಕಾಲ ಬದಲಾಗಿದೆ. ಇವತ್ತಿನ ಕಾನೂನು ಪ್ರಕಾರ ಹಿಂದೆ ಇದ್ದಂತ ಒಂದು ಲೇಬರ್ ಲೆವೆಲ್ ಅಲ್ಲೂ ಆ ವ್ಯವಸ್ಥೆ ಇಲ್ಲ. ಇವತ್ತು ಎಷ್ಟೋ ನಮಗೆ ಮುಖ್ಯವಾದ ಸಮಸ್ಯೆ ಏನ್ ಬರ್ಬೋದು ಅಂತ ಹೇಳಿದ್ರೆ, ಮುಂದೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಜನ ಸಿಗದೆ ಹೋಗ್ಬೋದು. ಯಾಕಂದ್ರೆ ಇವತ್ತು ಎಲ್ಲರಿಗೆ ವಿದ್ಯೆ ಇದೆ, ಸರ್ಕಾರ ಸವಲತ್ತುಗಳಿದೆ. ತೋಟದಲ್ಲಿ ಬಂದು ಬೆಳಗಿಂದ ಸಾಯಂಕಾಲ ಕೆಲಸ ಮಾಡ್ಬೇಕನ್ನೋ ಒಂದು ಅವಶ್ಯಕತೆ ಇಲ್ಲ. ಓಕೆ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಜೊತೆಗೆ ನಿಮ್ಮ ಬ್ರ್ಯಾಂಡ್ ಕೂಡ ಹೀಗೆ ಪ್ರಮೋಟ್ ಆಗ್ಲಿ, ಎಲ್ಲಾ ಕಡೆ ನ್ಯಾಚುರಲ್ ಕಾಫಿ ಸಿಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.